ಲೋಕ ತನಿಖೆಯಲ್ಲಿ ಉದ್ದೇಶಪೂರ್ವಕ ವಿಳಂಬ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಕಾರಣ ಇನ್ನೂ ಸಂಪೂರ್ಣವಾಗಿ ಮೂಡಾ ತನಿಖೆನೇ ನಡೆದಿಲ್ವಂತೆ, ಮುಗಿದಿಲ್ವಂತೆ. ಇನ್ನೂ ರೆಡಿ ಆಗಿಲ್ಲ ಪೂರ್ಣ ಪ್ರಮಾಣದ ವರದಿ. ಸದ್ಯ ತನಿಖಾ ಪ್ರಗತಿ ವರದಿ ಮಾತ್ರ ಸಿದ್ಧವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗುವುದು ಕೂಡ ಪ್ರಗತಿ ವರದಿ ಮಾತ್ರ, ಸಂಪೂರ್ಣ ವರದಿ ಅಲ್ಲ. ಇನ್ನಷ್ಟು ಸಮಯ ಕೇಳಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಾಳೆ ಕೋರ್ಟ್ ರಜೆ ಹಿನ್ನೆಲೆ ಇವತ್ತೇ ವರದಿ ಸಲ್ಲಿಕೆ ಆಗಬೇಕು. ಸೋಮವಾರದ ಬಳಿಕ ಮತ್ತಷ್ಟು ದಾಖಲೆಯ ಪರಿಶೀಲನೆ ಮಾಡಿ ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ ಹತ್ರ ಅನುಮತಿ ಅಥವಾ ಅವಕಾಶ ಕೇಳುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ಮೂಡಾಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ತನಿಖೆ PN ದೇಸಾಯಿ ಅದನ್ನು ವಾಪಸ್ ತಗೊಂಡ್ರು. ಆಮೇಲೆ ಲೋಕಾಯುಕ್ತ ತನಿಖೆ, ಆಮೇಲೆ ED ತನಿಖೆ. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇರೋದು ಭಾಳ ಒಳ್ಳೆಯ ವಿಚಾರ. ಏಕೆ ಈಗಾಗಲೇ ED ಮುಟ್ಟುಗೋಲು ಹಾಕ್ಕೊಂಡಿದೆ, ಮತ್ತೊಂದು ಆಗಿದೆ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವ್ರನ್ನ ಸಿಕ್ಸ್ ಹಾಕ್ಸೋಂಥ ಪ್ರಯತ್ನಗಳು ಅಂತ. ನಾನು ಡೇ ಒನ್ನಿಂದ ನಾನು ಅಲ್ಲಿ ಸಿದ್ದರಾಮಯ್ಯ ಪರ ವಿರೋಧ ಅಂತಲ್ಲ, ನಾನು ಒಂದು ಟೆಕ್ನಿಕಲಿ ಮಾತಾಡಿದ್ದು. ನಾನು ಮೊದಲಿಂದಲೇ ಹೇಳಿದೆ, ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಮಾಡಿದಾಗ ನಾವು ಅಂದ್ಕೊಳ್ತೀವಿ ಕಾನೂನು ಹೆಂಗೆ ನೋಡುತ್ತೆ ಅಂತಿರುತ್ತಲ್ಲ, ಕಾನೂನು ಹೆಂಗೆ ನೋಡುತ್ತೆ. ಆಮೇಲೆ ನಮಗೊಂದು ಸಿಂಪ್ಲಿಫೈ ಆಗಿ 25 ವರ್ಷ ಇಷ್ಟೆಲ್ಲ ಒಂದು 14 ಸೈಟಿಗೆ ಮುಖ್ಯಮಂತ್ರಿ ಪಟ್ಟದಲ್ಲಿರೋಂಥವ್ರೆಲ್ಲ ತಲೆ ಕೆಡಿಸ್ಕೋಬೇಕು ಅಂದರೆ ಅವ್ರಿಗೆ ಆಗ ತಲೆಯಲ್ಲಿ ಹಾಗೆಲ್ಲ ಆಗಲ್ಲ ಅಂತೇಳಿ. ಹಾಗಂತ ಅಲ್ಲಿ ತಪ್ಪುಗಳಾಗಿಲ್ಲ ಅಂತಲ್ಲ. ನನ್ನ ಪ್ರಕಾರ 300 ಕೋಟಿ ಏನು ಇದು ಮಾಡ್ಕೊಂಡಿದ್ದಾರಲ್ಲ, ED ವಶಕ್ಕೆ ಪಡ್ಕೊಂಡಿದೆಯಲ್ಲ, ಅಲ್ಲಿ ಎಲ್ಲರೂ ಸಿಕ್ಕಾಕೋತಾರೆ ನೋಡಿ. ಸಿದ್ದರಾಮಯ್ಯ ಬಿಟ್ಟು ಉಳಿದವರೆಲ್ಲರೂ ಸಿಕ್ಕಾಕೋತಾರೆ ನನ್ನ ಪ್ರಕಾರ. BJP, ಕಾಂಗ್ರೆಸ್, JDS ತುಂಬ ಇದೆ ಅಲ್ಲಿ. GT ದೇವೇಗೌಡರ ಮಾತಿರ್ಬೋದು, ಇದು ಇನ್ನು ದೇವೇಗೌಡರ ಫ್ಯಾಮಿಲಿದು ಕುಟುಂಬದ್ದು ಇದೆ, ಸಿದ್ದರಾಮಯ್ಯನವ್ರ ಆಪ್ತರದು ಕೆಲವೆಲ್ಲ ಇದೆ, ಅವರೆಲ್ಲ ಸಿಕ್ಕಾಕೋತಾರೆ. ಇವಾಗ ಹೆಂಗಾಗ್ಬಿಡುತ್ತೆ ಅಂತಂದರೆ ಯಾರನ್ನು ಹಿಡಿಯೋಕೆ ಹೋಗಿ ಏನೆಲ್ಲ ಆಗ್ಬಿಡ್ತಲ್ಲಪ್ಪ ಅಂತ ಆಗುತ್ತೆ. ಬನ್ನಿ, ವಿನೋದ್ ಇದ್ದಾರೆ. ವಿನೋದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಎಸ್, ನೀವೇ ಕೊಡ್ಬೇಕು ಅಪ್ಡೇಟ್, ಹೇಳಿ. ಜಯಪ್ರಕಾಶ್, ಏನೋ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CM ಅವರ ಪತ್ನಿ 14 ನಿವೇಶನ ತೆಗೆದುಕೊಂಡಿದ್ರು. ಇದರಲ್ಲಿ CM ಪ್ರಭಾವ ಇದೆ ಅಂತೇಳಿ ಏನು ಲೋಕಾಯುಕ್ತ ತನಿಖೆಗೆ ನ್ಯಾಯಾಲಯ ಕೂಡ ಒಂದು ಆದೇಶವನ್ನು ಮಾಡಿದ್ದು. ಈಗಾಗಲೇ ಕಳೆದ 3 ತಿಂಗಳಿಂದಲೂ ಕೂಡ ಆರೋಪಿಗಳಾಗಿರುವಂತಹ ಈ ಒಂದು ಪ್ರಕರಣದಲ್ಲಿ CM ಸಿದ್ದರಾಮಯ್ಯ A1 ಆರೋಪಿ, A2 ಆರೋಪಿ ಆಗಿರುವಂಥ ಅವರ ಪತ್ನಿ ಇರ್ಬೋದು, ಜೊತೆಗೆ ಅವರ ಭಾವ ಇದ್ದ, ಜೊತೆಗೆ A4 ಆರೋಪಿ ಆಗಿರುವಂಥ ದೇವರಾಜ್, ಭೂಮಿಯನ್ನು ಕೊಟ್ಟಂಥವ್ರು, ಇವರೆಲ್ಲರ ವಿಚಾರಣೆ ಕೂಡ ಈಗಾಗಲೇ ಮುಕ್ತ ಆಗಿರುವಂಥದ್ದು. ಜೊತೆಗೆ ಈ ಒಂದು 14 ಸೈಟ್ಗಳ ಕೊಡುವಂಥ ಹಿನ್ನೆಲೆಯಲ್ಲಿ ಯಾವೆಲ್ಲ ಅಧಿಕಾರಿಗಳು ಏನೆಲ್ಲ ಪಾತ್ರವನ್ನು ವಹಿಸಿದ್ದಾರೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಏನು ಇವತ್ತು ಕೋರ್ಟ್ಗೆ ಸಲ್ಲಿಸ್ತಾ ಇರುವಂತಹ ವರದಿ ಏನಿದೆ, ತನಿಖೆಯ ಪ್ರಗತಿ ವರದಿ, ಅಂದರೆ ಸಂಪೂರ್ಣವಾದಂತಹ ವರದಿ ಇಲ್ಲೂ ಕೂಡ ಸಿದ್ಧ ಆಗಿಲ್ಲ. ಯಾಕಂತಂದರೆ ಕಳೆದ 3 ದಿನಗಳಿಂದಲೂ ಕೂಡ 2020 ನಡೆದಂತಹ 2 ಮೀಟಿಂಗ್ಗಳೇನಿದೆ, 6/11/2020 ಜೊತೆಗೆ 20/11/2020 ಈ 2 ಮೀಟಿಂಗ್ನ ಏನೊಂದು ನಡಾವಳಿಗಳಿದೆ, ಅವತ್ತು ಯಾರೆಲ್ಲ CM ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ರು ಅಂತ ಒಂದು ರೀತಿಯಲ್ಲಿ ಹಾಡಿಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ, ಜೊತೆಗೆ 50-50ಯಲ್ಲಿ ಇವರಿಗೆ ಏನು ಸೈಟ್ ಎಲ್ಲ ಕೊಡಬೇಕಾ ಅಥವಾ ಬೇಡ, ಏನೆಲ್ಲ ಚರ್ಚೆಗಳಾಗಿತ್ತು ಪ್ರತಿಯೊಂದನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು 6/11/2020 ನಡೆದಂತಹ ಆ ಒಂದು ಸಭೆಯ ಪ್ರತಿಯೊಂದು ವಾಯ್ಸ್ ಎಲ್ಲ ಕೂಡ ಈಗಾಗಲೇ ಪರೀಕ್ಷೆ ಮಾಡಿದ್ದಾರೆ. ಈಗ ಅದೆಲ್ಲ ಸ್ಯಾಂಪಲ್ಸ್ಗೆ ಕಳಿಸ್ಕೊಟ್ಟಿರುವಂಥದ್ದು. ಇನ್ನು ಸೋಮವಾರ ಕೂಡ 20/11/2020 ಅವತ್ತು ಸಭೆಯಲ್ಲಿ ಯಾರು ಏನೆಲ್ಲ ಮಾತಾಡಿದ್ದಾರೆ ಪ್ರತಿಯೊಂದು ವಿನೋದ್, ಓಕೆ, ಐ ಅಂಡರ್ಸ್ಟ್ಯಾಂಡ್, ನೀವು ಇನ್ ಡೀಟೇಲ್ ಆಗಿ ಹೇಳ್ತಾ ಇರ್ತೀರಿ. ಬಟ್ ಏನಾಗುತ್ತೆ ಗೊತ್ತಾ, ಇದು ಸಮ್ಟೈಮ್ಸ್ ಇಷ್ಟು ಇನ್ ಡಿಟೇಲ್ ಇದೆಯಲ್ಲ, ಒಮ್ಮೊಮ್ಮೆ ಅರ್ಥನೇ ಆಗೋದಿಲ್ಲ, ಫುಲ್ ತಲೆ ಮೇಲಿದ್ದು ಹೋಗ್ತಾ ಇರುತ್ತೆ. ನಾನು ಹೇಳ್ತೀನಿ ಕೇಳಿ ಒಂದು ವಿಚಾರ. ಈಗ ಅವ್ರು ಅರ್ಧ ಲೋಕಾಯುಕ್ತ ತನಿಖೆ ಕೊಡ್ತಾರೋ ಮತ್ತೊಂದು ಕೊಡ್ತಿಲ್ಲ. ಇದು ತನಿಖೆ ಹಿಂಗೆ ಸಾಕ್ತಾ ಇದೆ. ಇದು ಒಂದು ಆಯಿತಾ. ಈಗ ನಾನು ನನ್ನ ಆ್ಯಂಗಲಲ್ಲಿ ಹೇಳ್ತೀನಿ, ಇದು ಯಾಕೆ ಲೋಕಾಯುಕ್ತ ಇದನ್ನು ಕೊಡ್ತಾ ಇದೆ ಅಂತಂದರೆ, ಇದರಲ್ಲೊಂದು ರಾಜಕೀಯ ತಂತ್ರಗಾರಿಕೆ. ನಾಳೆ ಕೋರ್ಟಲ್ಲಿ CBI ಕೊಡಿ ಅಂತ ಬರುತ್ತೆ. CBI ಕೊಡಿ ಅಂತ ಬಂದಾಗ ನೋಡಿ, ಪಾಪ ವಿನೋದ್ ಅದನ್ನ ಇನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಈ ದೋಸೆ ಹೆಂಗ್ ಮಾಡಿದ್ದು ಅನ್ನೋದು, ದೋಸೆ ಹಿಟ್ಟು ಹಿಂಗ್ ಹಾಕ್ಬೇಕು, ಮತ್ತೊಂದು ಹಾಕ್ಬೇಕು, ಈಸ್ 100% ಕರೆಕ್ಟ್. ಪಾಪ ನಾನು ಅದನ್ನ ಹೇಳ್ತಾ ಇಲ್ಲ. ಇಷ್ಟು ತರಾತುರಿ ಯಾಕೆ ಆಗ್ತಾ ಇದೆ ಅನ್ನೋದ್ರ ಹೇಳ್ತೀನಿ. ಸಂಜೆ ಹೋಗ್ತಾರೆ, ಡಾಕ್ಯುಮೆಂಟ್ ಅನ್ನ ಮರುದಿವಸ ರೆಡಿ ಆಗಿಬಿಡ್ತದೆ. ಆಮೇಲೆ ಇದು ಈ ಸುದ್ದಿಯನ್ನ ಪ್ರಸಾರ ಆಗುವಂತೆ ನೋಡ್ಕೋತಾ ಇದ್ದಾರೆ. ಯಾರು ಹೆಚ್ಚೆಚ್ಚು ಪ್ರಸಾರ ಆಗಲಿ ಅಂತ ನೋಡ್ಕೋತಾ ಇದ್ದಾರೆ. ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ತನಿಖಾ ವರದಿ ಕೊಡ್ತಾ ಇದ್ವಿ, ಗೊತ್ತು ನನಗೆ ಅದೆಲ್ಲ ಕೂಡ. ಆಯ್ತಾ, ಇದು ಪ್ರಸಾರ ಆಗಲಿ, ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ಟು ಏನಾಗುತ್ತೆ ಆಗ? ರಿಪ್ರಿಕೇಷನ್ ಏನು? ಕೋರ್ಟ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ.
CBI ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಆಗ ಈ ಕಡೆಯಿಂದ ಒಂದು ಬಲವಾದ ವಾಯ್ಸ್ ಎತ್ತಕ್ಕಾಗತ್ತೆ. ಏನು ನೋಡಿ, ಈಗಾಗಲೇ ಲೋಕಾಯುಕ್ತ ಅರ್ಧ ತನಿಖೆ ಮುಗಿಸಿದೆ. ಹೌದು. ಲೋಕಾಯುಕ್ತ ತನಿಖೆ ಮಾಡ್ತಿರೋದು CM ಸಿದ್ದರಾಮಯ್ಯ ಹೇಳಿ ತನಿಖೆ ಮಾಡ್ತಿರೋದಲ್ಲ. CM ಸಿದ್ದರಾಮಯ್ಯ ಹೇಳಿ ತನಿಖೆ ಆಗ್ತಾ ಇದ್ದದ್ದು PN ದೇಸಾಯಿ ಅವರ ಸಮಿತಿ. ಅದು ಈಗ ಮಾಡ್ತಾ ಇಲ್ಲ, ಮಾಡ್ತಿರೋದು ಲೋಕಾಯುಕ್ತ. ಯಾರು ಹೇಳಿದ್ದು ಲೋಕಾಯುಕ್ತ ಹತ್ರ ತನಿಖೆ ಮಾಡಿ ಅಂತ ಹೇಳಿದ್ದು? ಯಾರು? ಹೈಕೋರ್ಟ್ ಹೇಳಿದ್ದು. ಸೊ ಹೈಕೋರ್ಟ್ಗೆ ಮಾನ್ಯತೆ ಇಲ್ವಾ? ಅದು ಹೈಕೋರ್ಟ್ ಹೇಳಿದ ರೀತಿಯಲ್ಲಿ ಅಲ್ಲಿ ಬಂದಿದೆ. ನೀವೀಗ ಅರ್ಧಕ್ಕಿರುವಾಗ ನೀವು CBIಗೆ ಹೆಂಗ್ ಕೊಡ್ತೀರಿ? ಅದು ಓವರ್ ರೂಲ್ ಮಾಡ್ದಂಗೆ ಆಗೋದಿಲ್ವಾ? ಕೋರ್ಟ್ನಲ್ಲಿ ಏನಾಗ್ತಿದೆ ಆಗೋದಿಲ್ವಾ? ನೀವು ಕೊಡಿ CBIಗೆ. ಒಮ್ಮೆ ಲೋಕಾಯುಕ್ತದಲ್ಲಿ ಕಂಪ್ಲೀಟ್ ಆಗಿ ಏನು ಬರುತ್ತೆ ಅಂತೇಳಿ ತಿಳ್ಕೊಳ್ಳಿ, ಅದಾದ ನಂತರ ಕೊಡ್ಬೋದು ಅಂತ ಹೇಳುವಾಗ ನಿಮಗೆ ಟೈಮ್ ಸಿಕ್ತು. ವಿನೋದ್, ಇದನ್ನು ಒಪ್ಕೋತೀರಾ ಈಗ? ಸತ್ಯ, ಇದಂತೂ ನೂರಕ್ಕೆ ಸತ್ಯ. ಯಾಕೆಂತಂದ್ರೆ ಇವತ್ತು ಸಂಪೂರ್ಣವಾದಂತಹ ವರದಿಯನ್ನ ಕೊಡ್ತಾ ಇಲ್ಲ, ಅವ್ರು ಮತ್ತಷ್ಟು ಕಾಲಾವಕಾಶ ಕೇಳೋದಕ್ಕೆ ತನಿಖಾ ಪ್ರಗತಿಯ ವರದಿ ಅಷ್ಟೇ ಕೊಡ್ತಾ ಇರುವಂತದ್ದು ಇವತ್ತು. ಇದು ಇಷ್ಟೇ ವಿನೋದ್. ಹೆಂಗ್ ಗೊತ್ತಾ, ನಮಗೆ ಸೈಟ್ ಇಷ್ಟ ಆಗಿದೆ, ಮನೆ ಇಷ್ಟ ಆಗಿದೆ, ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ರೆ ಅದು ನಮ್ದು. ಅರ್ಥ ಆಯ್ತಾ? ಯಾರು ಮುಟ್ಟಂಗಿಲ್ಲ. ಈಗ ಸದ್ಯಕ್ಕೆ ಮುಟ್ಟಂಗಿಲ್ಲ. ಈಗ ನಾಳೆ ಏನಾದ್ರೂ CBIಗೆ ಹೋಗಿದೆ ಅಂತ ಹೇಳುವಾಗ, ಇಲ್ಲ ಸರ್ ಒಂದು ಅರ್ಧ ತನಿಖಾ ವರದಿ ಕೊಟ್ಟಿದ್ದಾರೆ, ಈಗ ನಾವು ಹೇಳ್ತೇವೆ ಚಾರ್ಜ್ ಶೀಟ್, ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅಂತ ಹೇಳ್ತೇವೆ, ಅದೇ ಥರ. ಸೊ ನಾನು ಭಾಳ ಸಿಂಪಲ್ ಆಗಿ ಹೇಳಿದೆ, ನೀವು ಭಾಳ ಅದ್ಭುತವಾಗಿ ಮಾತಾಡಿದ್ರಿ ವಿನೋದ್. ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಇದು ಇಷ್ಟೇ. ಸೊ ಹಾಗಾಗಿ ನಾನು ನಿಮ್ಮ ತಲೆಗೆ ಹುಳ ಬಿಡುವಂಥ ಪ್ರಯತ್ನಗಳು ಮಾಡ್ತಾ ಇಲ್ಲ. ಇದು ಇದರ ಹಿಂದಿನ ರಾಜಕೀಯದ ಲೋಕ ತನಿಖೆಯಲ್ಲಿ ಉದ್ದೇಶಪೂರ್ವಕ ವಿಳಂಬ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಕಾರಣ ಇನ್ನೂ ಸಂಪೂರ್ಣವಾಗಿ ಮೂಡಾ ತನಿಖೆನೇ ನಡೆದಿಲ್ವಂತೆ, ಮುಗಿದಿಲ್ವಂತೆ. ಇನ್ನೂ ರೆಡಿ ಆಗಿಲ್ಲ ಪೂರ್ಣ ಪ್ರಮಾಣದ ವರದಿ. ಸದ್ಯ ತನಿಖಾ ಪ್ರಗತಿ ವರದಿ ಮಾತ್ರ ಸಿದ್ಧವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗುವುದು ಕೂಡ ಪ್ರಗತಿ ವರದಿ ಮಾತ್ರ, ಸಂಪೂರ್ಣ ವರದಿ ಅಲ್ಲ. ಇನ್ನಷ್ಟು ಸಮಯ ಕೇಳಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ನಾಳೆ ಕೋರ್ಟ್ ರಜೆ ಹಿನ್ನೆಲೆ ಇವತ್ತೇ ವರದಿ ಸಲ್ಲಿಕೆ ಆಗಬೇಕು. ಸೋಮವಾರದ ಬಳಿಕ ಮತ್ತಷ್ಟು ದಾಖಲೆಯ ಪರಿಶೀಲನೆ ಮಾಡಿ ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ ಹತ್ರ ಅನುಮತಿ ಅಥವಾ ಅವಕಾಶ ಕೇಳುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ಮೂಡಾಗೆ ಸಂಬಂಧಪಟ್ಟ ಹಾಗೆ 3-4 ತನಿಖೆ PN ದೇಸಾಯಿ ಅದನ್ನು ವಾಪಸ್ ತಗೊಂಡ್ರು. ಆಮೇಲೆ ಲೋಕಾಯುಕ್ತ ತನಿಖೆ, ಆಮೇಲೆ ED ತನಿಖೆ. ಒಟ್ಟಾರೆಯಾಗಿ ತನಿಖೆ ಆಗ್ತಾ ಇರೋದು ಭಾಳ ಒಳ್ಳೆಯ ವಿಚಾರ. ಏಕೆ ಈಗಾಗಲೇ ED ಮುಟ್ಟುಗೋಲು ಹಾಕ್ಕೊಂಡಿದೆ, ಮತ್ತೊಂದು ಆಗಿದೆ ಅಂತೇಳಿ. ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವ್ರನ್ನ ಸಿಕ್ಸಾಕ್ಸಂಥ ಪ್ರಯತ್ನಗಳು ಅಂತ. ನಾನು ಡೇ ಒನ್ನಿಂದ ನಾನು ಅಲ್ಲಿ ಸಿದ್ದರಾಮಯ್ಯ ಪರ ವಿರೋಧ ಅಂತಲ್ಲ, ನಾನು ಒಂದು ಟೆಕ್ನಿಕಲಿ ಮಾತಾಡಿದ್ದು. ನಾನು ಮೊದಲಿಂದಲೇ ಹೇಳಿದೆ, ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಮಾಡಿದಾಗ ನಾವು ಅಂದ್ಕೊಳ್ತೀವಿ ಕಾನೂನು ಹೆಂಗೆ ನೋಡುತ್ತೆ ಅಂತಿರುತ್ತಲ್ಲ, ಕಾನೂನು ಹೆಂಗೆ ನೋಡುತ್ತೆ. ಆಮೇಲೆ ನಮಗೊಂದು ಸಿಂಪ್ಲಿಫೈ ಆಗಿ 25 ವರ್ಷ ಇಷ್ಟೆಲ್ಲ ಒಂದು 14 ಸೈಟಿಗೆ ಮುಖ್ಯಮಂತ್ರಿ ಪಟ್ಟದಲ್ಲಿರೋಂಥವ್ರೆಲ್ಲ ತಲೆ ಕೆಡಿಸ್ಕೋಬೇಕು ಅಂದರೆ ಅವ್ರಿಗೆ ಆಗ ತಲೆಯಲ್ಲಿ ಹಾಗೆಲ್ಲ ಆಗಲ್ಲ ಅಂತೇಳಿ. ಹಾಗಂತ ಅಲ್ಲಿ ತಪ್ಪುಗಳಾಗಿಲ್ಲ ಅಂತಲ್ಲ. ನನ್ನ ಪ್ರಕಾರ 300 ಕೋಟಿ ಏನು ಇದು ಮಾಡ್ಕೊಂಡಿದ್ದಾರಲ್ಲ, ED ವಶಕ್ಕೆ ಪಡ್ಕೊಂಡಿದೆಯಲ್ಲ, ಅಲ್ಲಿ ಎಲ್ಲರೂ ಸಿಕ್ಕಾಕೋತಾರೆ ನೋಡಿ. ಸಿದ್ದರಾಮಯ್ಯ ಬಿಟ್ಟು ಉಳಿದವರೆಲ್ಲರೂ ಸಿಕ್ಕಾಕೋತಾರೆ ನನ್ನ ಪ್ರಕಾರ. BJP, ಕಾಂಗ್ರೆಸ್, JDS ತುಂಬ ಇದೆ ಅಲ್ಲಿ. GT ದೇವೇಗೌಡರ ಮಾತಿರ್ಬೋದು, ಇದು ಇನ್ನು ದೇವೇಗೌಡರ ಫ್ಯಾಮಿಲಿದು ಕುಟುಂಬದ್ದು ಇದೆ, ಸಿದ್ದರಾಮಯ್ಯನವ್ರ ಆಪ್ತರದು ಕೆಲವೆಲ್ಲ ಇದೆ, ಅವರೆಲ್ಲ ಸಿಕ್ಕಾಕೋತಾರೆ. ಇವಾಗ ಹೆಂಗಾಗ್ಬಿಡುತ್ತೆ ಅಂತಂದರೆ ಯಾರನ್ನು ಹಿಡಿಯೋಕೆ ಹೋಗಿ ಏನೆಲ್ಲ ಆಗ್ಬಿಡ್ತಲ್ಲಪ್ಪ ಅಂತ ಆಗುತ್ತೆ. ಬನ್ನಿ, ವಿನೋದ್ ಇದ್ದಾರೆ. ವಿನೋದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಎಸ್, ನೀವೇ ಕೊಡ್ಬೇಕು ಅಪ್ಡೇಟ್, ಹೇಳಿ.